ಸಿ ಒಂದು தொழில் முனைவோர ಇಬ್ಬವಕ್ಕ ಅವಕ್ಕ ಜರ್ನಿದೋಗ நிறைய சேலஞ்சஸ் ಬಂದ್ರ 24 ಅವರ್ದಾಗ ಚಾಲೆಂಜ್ ಬರಾದಲ್ಲ ನಿಂಗೆ ಸರಿಯಾದ தொழில் முனைவோர் ಅಲ್ಲ ಬರ್ತಾವ ಓಕೆ ಅದೇ ಮಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ನಾ ಮಾರ್ಕೆಟಿಂಗ್ ಮಾಡೋಕ್ಕಲ್ಲ ಎನಗ ದಾರಾಚವ ಮಾಡಲಿ ಅತ್ತೆ ನೆಂಚೋಕ ಬಿಸ್ನೆಸ್ ಮಾಡಬೇಡಿ ನಿಂಗಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಗ್ರೋ ಆಗೋದು ಅಂದಿಲ್ಲ ಹಿಂಗೆ ಇಂಗ್ಲೀಷ್ದಾಗ ಏನು ಶೇಮ್ಲೆಸ್ಲಿ ಸೆಲ್ಫ್ ಪ್ರಮೋಟ್ ಸಿಗ್ಗೆ ಆಗಬೇಡಿ ಹೋಗಿ ಹೇಗಿವಿ ಓಕೆ ದಿಸ್ ಇಸ್ ಮೈ ಪ್ರಾಡಕ್ಟ್ ಇದನ್ನು ಹೇಗಿವಿ ಏನಕ್ಕೆ ನಂಗೆ ಸಿಗ್ಗಾನೋ ಇಲ್ಲಿಯಾ ಸೊ ಅದು ಬಂದು ನಂಗೆ ಮಾಡೋ ಒಂದು ದೊಡ್ಡ ಮಿಸ್ಟೇಕ್ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಓ ಅವಕ್ಕೆ ಬಂದು ಬಟ್ಟೆ ಕಡೆ ಬಿತ್ತಾರೆ ಅವಕ್ಕೆ ಜ್ಯುವೆಲ್ರಿ ಬಿತ್ತಿದ್ದಾರೆ ನಾನು ಅದೇ ಬೇಕು ಮಾಡೋದು ತಪ್ಪು ನಂಗೆಗಾನು ಒಂದು ಇಂಟ್ರೆಸ್ಟ್ ಅಟ್ರ ಈಗ ಮುಂದೆಲ್ಲ ಏನಂದ್ರೆ ಫಾಲೋ ಯುವರ್ ಪ್ಯಾಷನ್ ಅಂತಂದು ಏನೋ ಕರೆಕ್ಟಾ ನಿಂಗೆ ಏನು ವಿರುಪಪಟ್ಟಾರಿಯೋ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಏನೋ ಅದು ಒಳ್ಳೆ ವಿಷಯತ ಅಲ್ಲ ಪ್ಯಾಷನ್ ಬಂದು ಮಾರ್ರ ಒಂದೊಂದು ಏಜಿಗೂ 21 ವಯಸ್ಸಾಗ ಅಟ್ಟ ಒಂದು ಪ್ಯಾಷನ್ ಬಂದು ನಿಂಗೆ ದೊಡ್ಡ ಮಾರ್ರ ಆಕ್ಷಲ್ಲ ಈಗ ಹಿಂಗೆ ಏನಂತ ಕೇಳ್ತದ ಫಾಲೋ ಯುವರ್ ಕಾಂಟ್ರಿಬ್ಯೂಷನ್ ಅಥವಾ ನಿಂಗೆ ಏನು ಸೊಸೈಟಿಗೆ ಮಾಡ್ಯಾರಿ ಈಗ ಈ ಒಂದು ಫಂಕ್ಷನ್ದಾಗ ಈ ಮೇಡಮ್ ಬಂದ್ಬಿಟ್ಟು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ನಂಗೆ ಎಲ್ಲ ಒಂದು ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ ಎಂದು ನಂಗೆ ಒಬ್ಬಗ ವ್ಯಾಲ್ಯೂ ಆ್ಯಡ್ ಮಾಡಿ ನಾವು ಅವಕ್ಕೆ ಕೊಡೋದು ಫಲನ ಎದುರು ನೋಡಬೇಡಿ ಫಸ್ಟ್ ಫಲನೇ ಎದುರು ನೋಡಕೊಡೋದು ನಾವು ಹೆಲ್ಪ್ ಮಾಡಿದೆ ಅವಕ್ಕಂದೇ ನನಗೆ ತಿರುಗಿದ ಹೆಲ್ಪ್ ಬಂದ್ರೆ ಇಟ್ಸ್ ರಾಂಗ್ ಕರೆಕ್ಟಾ ನಂಗೆ ಬೇರೆ ದಾರಾಶು ಮೂಲಕ ಹೆಲ್ಪ್ ಬಂದ್ರೆ ನಂಗೆ ಕರೆಕ್ಟಾ ಅದನ್ನು ಬಂದು ಹಿಂಗೆ ಫಾಲೋ ಮಾಡಿ ಆ್ಯಂಡ್ ಬಿಸ್ನೆಸ್ ಪೊರ್ತವರೆಗೆ 3 ವಿಷಯ ಒಂದು ಆಡದ ಇ ಕಾಮರ್ಸ್ ಬಿಸ್ನೆಸ್ ಆಡದ ಮ್ಯಾನುಫ್ಯಾಕ್ಚರಿಂಗ್ ಆಡದ ಸರ್ವಿಸ್ ಆಡದ ಸೊ ಇಲ್ಲಿ ಈ ಮೇಡಮ್ ಬಂದು ಇವಾಗ ಬಂದು ಒಂದು DSC ಎತ್ತಿ ಒಂದು ಬ್ಯಾಂಕ್ನ ಸರ್ವಿಸ್ ಬಂದು ನಂಗೆಲ್ಲ ತಂದಾರ ಲೋನ್ಸು ಅದೆಲ್ಲ ಮಾಡ್ಯಾರ ಅದೊಂದು ಸರ್ವಿಸ್ ಇದೇ ಒಂದು ಪೋರಲ್ ತಯಾರಿಸಿಲ್ಲ ಅವಕ್ಕೆ ಬಂದು ಈ ಫೋಟೋಗ್ರಫಿ ಅನ್ನೋದು ಸರ್ವಿಸ್ ಇದು ಪೋರಲ್ ತಯಾರಿಸಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬಂದರು ಆ್ಯಂಡ್ ಇ ಕಾಮರ್ಸ್ದಾಗ ಬಂದು ಈಗ ಅಪ್ಪಡಿ ಈಸಿ ಆಯ್ತ ಏಸಾಗ ಈಸಿ ನಿಂಗೆ ನೋಡಿದಿಂದಿಲ್ಲ ದಿತ್ತೇಮನಗೋಸ್ಕರ ನಿಂಗೆ ವಾಟ್ಸಪ್ದಾಗ ಒಂದು ಕ್ಯಾಟಲಾಗ್ ರೆಡಿ ಮಾಡಿ ನಿಂಗೆಲ್ಲ ವಾಟ್ಸಪ್ದಾಗ ಪರ್ಸ್ನಲ್ ಅಕೌಂಟ್ ಬೀತಿದ್ದಿ ಕರೆಕ್ಟಾ ವಾಟ್ಸಪ್ ಪರ್ಸ್ನಲ್ ಅಕೌಂಟ್ ಬೀತಿದ್ದಿ ಬಿಸ್ನೆಸ್ ಅಕೌಂಟ್ ನಿಂಗೆ ಆಡ್ದ ನೆರೆಯಾವಕ ಬಂದು ವಾಟ್ಸಪ್ದಾಗ ಪರ್ಸ್ನಲ್ ಅಕೌಂಟ್ ತನಿ ಆಡ್ದ ಬಿಸ್ನೆಸ್ ಅಕೌಂಟ್ ಆಡ್ದೆ ಅಂದ್ರೆ ನೆರೆಯಾವಕ ಅರಿಯರು ಸೊ ನಿಂಗೆ ಬಿಸ್ನೆಸ್ ಮಾಡಮ್ಮ ಎನ್ನಟ್ಲ 0 ಇನ್ವೆಸ್ಟ್ದಾಗ ಫಸ್ಟ್ ಸ್ಟಾರ್ಟ್ ಮಾಡಾಕ್ರ ಇಲ್ಲ ನಾ ಬಂದು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬೀತ್ ನೇಮ್ದಲ್ಲ ಪ್ರಾಪರ್ ಪ್ಲಾನ್ ಬೇಕು ಮಾರ್ಕೆಟ್ ರಿಸರ್ಚ್ ಬೇಕು ಈಗ ಎನ್ನ ವಿಷಯದಾಗ ನಾ ಪ್ಲಾನೇ ಮಾಡಲ ಐ ಆಮ್ ಅನ್ ಆಕ್ಸಿಡೆಂಟಲ್ ಆಂಟ್ರಪ್ರಿನರ್ ನಾ ತೊಳಿಲ್ ಮಾಡೋರು ಆನೆಂದನೂ ಅರಿವಿಲ್ಲ ಇದು ಸಪೋರ್ಟ್ ಮಾಡಿದ ಅರಿವಿಲ್ಲ ಅದು ಏದೋ ಹೋಯಿಂದ ಅಡ್ದೆ ನಾ 0 ಇನ್ವೆಸ್ಟ್ಮೆಂಟ್ದಾಗ ಎನ್ನ ಸ್ಕಿಲ್ ಬೀತು ನಾ ಬಂದು ಇದು ಮಾಡಿದ್ದೆ 2009ದಾಗಿ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಅಂತಂಬ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಆಗಬೇಕತ್ತು ಗೂಗಲ್ಗೆ ಪೈಸಾವೇ ಕೊಡಾದೆ ಗೂಗಲ್ ಮೂಲ ನಾ ಪೈಸಾ ಬಂದು ಎನಾಗ ಬಂದು ಆಡದ ಥ್ರೂ ಮೈ ಸರ್ವಿಸಸ್ ಸೊ ಅತ್ತಮಕ್ಕೆ ಆಡದ ವಿಷಯ ಅರಿಯರು ಸೊ ಫಸ್ಟ್ಲಿ ಈ 3 ಕ್ಯಾಟಗರಿದಾಗ ಇ ಕಾಮರ್ಸಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗಾ ಇಲ್ಲ ಸರ್ವಿಸ್ದಾಗ ಏನು ಸರ್ವಿಸ್ ಓಕೆ ಈಗ ರೀಸೆಂಟಾಗಿ நிறைய ದಾರದಾರ ಮನೆಲ್ಲ ಮೇಯ್ಡ್ ಬೀತಿದಿ ದೋಸೆಯ ಮನೆ ಮೇಯ್ಡ್ ಬೀತಿದಿ ಓಕೆ ದೊಡ್ಡ ಪ್ರಶ್ನೆ ತಾನೆ ಮೇಯ್ಡು ಕರೆಕ್ಟ್ ಟೈಮ್ ಬರೋರು ಕರೆಕ್ಟ್ ಆ್ಯಂಡ್ ಕರೆಕ್ಟ್ ಹಬ್ಬ ಜನದ ಲೀವ್ ತಿಟ್ಟಾರ ಕರೆಕ್ಟ್ ಈಗ ಒಂದು ಕಂಪನಿ ಏನೋ ಮಾಡಿದ್ದಾರೆ ಅಂದಲ್ಲ ಮೊದಲು ಬಂದು ಎಲೆಕ್ಟ್ರಿಷಿಯನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಪ್ಲಂಬರ್ ಇದು ಸಾಲ್ವ್ ಮಾಡಿದ್ರು ಆನ್ಲೈನ್ ಆ್ಯಪ್ದಾಗ ಈಗ ಏನು ಮಾಡ್ಯಾರ ಅಂದಲ್ಲ ಏಸಗಂದು ಅರ್ದಾರ ಅದು ಅಲ್ಲ ನಿಂಗೆ ಇದು ಬೇರೆ ನಿಂಗೆ ಮೇ ಬಿ ಒಂದು ಬೇರೆ ಒಂದು ಸರ್ವಿಸ್ ಪ್ರೊವೈಡರ್ ನೋಡಿ ಮಾಡಿದ್ದಾರೆ ಅಲ್ಲಿ ಏನು ವಿಷಯ ಅಂದಲ್ಲ ಇಲ್ಲ ಮೇಡಮ್ ಓಕೆ ಇದು ಕರೆಕ್ಟ್ ಅರ್ಬನ್ ಕಂಪ್ನಿ ಬಗ್ಗೆ ಮಾತಾಡಿದ್ದ 15 ಮಿನಿಟ್ಸ್ಗೆ 1 hourಗೆ 45 rupees ಅವಕ್ಕೆ ಬಂದು ಪ್ರೊಫೆಷ್ನಲ್ ಆನ್ ಟೈಮಿಗೆ ಬಂದಾರಂಬ ಪ್ರೊಫೆಷ್ನಲಾಗಿ ಕ್ಲೀನ್ ಮಾಡ್ಯಾರಂಬ ಎಲ್ಲ ಮಾಡ್ತಾರ ಆ ಒಂದು ದೊಡ್ಡ ಪ್ರಶ್ನೆ ಸಾಲ್ವ್ ಮಾಡ್ಯಾರ ಆ ಒಡನೆ ಸಾಲ್ವ್ ಮಾಡಲ ಅವಕ್ಕೆ ಮೊದಲು ಏನು ಮಾಡಿದ್ರು ಪ್ಲಂಬರ್ಸ್ ಬಿಟ್ರು ಎಲೆಕ್ಟ್ರಿಷಿಯನ್ಸ್ ಬಿಟ್ರು ಸಿಸ್ಟಮ್ ಎಲ್ಲ ರೆಡಿ ಮಾಡಿದ ಮೇಲೆ ದೊಡ್ಡ ಪ್ರಶ್ನೆ ಎಮ್ಮಕ್ಕರಿಗೆ ಬಂದು ಇದು ಅಪ್ಪರ ಅನ್ಆರ್ಗನೈಸ್ಡ್ ಆಡದ ಮೇಡ್ಸ್ ಎಲ್ಲ ನಂಗೆ ಕಂಟ್ರೋಲ್ದಾಗ ಇಲ್ಲ ಈಗ ಎಲ್ಲ ಕಂಟ್ರೋಲ್ ಇತ್ತು ಮೇಲೆ ಅವಕ್ಕೆ ಕೋಟಿಗೆ ಸಂಭಾಷಿಸಿದ್ದಾರೆ ಅದು ಸರ್ವಿಸ್ ಓಕೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಿಂಗೆ ಕೊಂಡು ವಿಷಯ ಸ್ಯಾರಿಯೋ ಇಲ್ಲ ಜ್ಯುವೆಲ್ರಿಯೋ ಇಲ್ಲ ಒಂದು ಫುಡ್ ಪ್ರಾಡಕ್ಟ್ದಾಗ ಪೊಡಿ ವೆರೈಟೀಸು ಪಿಕಲ್ಸು ಏನು ಬೇಕಲ್ಲಿ ನಿಂಗೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡಾಕು ಪುಣ್ಯ ಲೆವೆಲ್ದಾಗ ಮಾಡಾಕು ದೊಡ್ಡ ಲೆವೆಲ್ದಾಗ ಮಾಡಾಕು ಸಲಕನೆಲ್ಲ ಹೇರ್ ಡೈ ಮಾಡ್ಯಾರ ಅಂದ್ರೆ ಫೇಸ್ಗೆ ಬೇಕಾದ ಬ್ಯೂಟಿ ಪ್ರಾಡಕ್ಟ್ಸ್ ಮಾಡ್ಯಾರ ನಿಂಗೆ ಏದಾಗ ಇಂಟ್ರೆಸ್ಟ್ ಅಡ್ದಿವಿ ಅದನ್ನು ಮಾಡಿವಿ ಅಲ್ಲ ಟೀ ಮಾಡಾಕು ಅಲ್ಲ ಎಲ್ಲ ಎಮ್ಕರೋಡು ಒಂದು ದೊಡ್ಡ AC ಆಫ್ ಮಾಡಿಟ್ಟು ನೆಂಚಿನ ಇಲ್ಲ ಸ್ವಲ್ಪ ಸೂಟ್ ಆಡ್ದಲ್ಲ ಓಣಿದಾಡಿದ್ಯಾ ಸರಿ ಓಕೆ ಸೊ ಏನಂದ್ರೆ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೊ ನಂಗೆಲ್ಲ ಬಂದು ಏನು ಮಾಡಿ நிறைய ವಿಮೆನ್ ಏನು ಮಾಡ್ಯಾರ ಅಂದ್ರೆ ಒಂದಾ ಬ್ಯೂಟಿ ಇಲ್ಲ ಜ್ಯುವೆಲ್ರಿ ಇನ್ನು ಅದೆಲ್ಲ ಟೆಕ್ಸ್ಟೈಲು ಓದಾರ அதை தாண்டி நிறைய ஆடுது ಈಗ
ಸ್ಟೋರಿ ಟೆಲ್ಲಿಂಗ್ ಆಡ್ದೆ, ಸೈಬರ್ ಸೆಕ್ಯೂರಿಟಿ ಆಡೋದು, ಇನ್ವೆಸ್ಟ್ಮೆಂಟ್ಸ್ ಆಡ್ದೆ, ಫಿನಾನ್ಸ್ದಾಗ ದಾರು ಬರಕೊಲ್ಲ ಅಂದವ್ರು. ಯಾಕಂದ್ರೆ ನಂಗೆ ಬೇಸಿಕ್ ಇಲ್ಲ ಫಿನಾನ್ಷಿಯಲ್ ಡಿಸಿಪ್ಲಿನ್ ನಂಗೆ ಕತ್ತು ತಪ್ಪಿಲ್ಲ ಕುಣಿದಿಂದ. ನಂಗೆ ಅಪ್ಪನೋಕ ನಂಗೆ ಪೈಸಾ ತಂದು ಈಗ ನಾ ಎನ್ನ ಪೈಸಾ ಕೊಟ್ಟಂತ ಇದ್ದೆ. ಕುಣಿದಿಂದ ಏನು ಮಾಡಿ ಅಂದ್ರೆ ಸಪೋಸ್ ಕುಣಿದಂತ ಅದು ರಿಲೀಸ್ ಮಾಡಿದೆ ಏಸಾಗ ಬಿಸ್ನೆಸ್ ಮೈಂಡ್ ಆಗೋಸ್ ಆಡದೆ ಎಂಬುದನ್ನ ಪಾಪ ನಂಗೆ ಹೆಲ್ಪ್ ಮಾಡು ನಾ ಕಸಬಾಗ್ತಾಯಿಲ್ಲ ಅಮ್ಮ 20 rupees ಅದೇ ಹೇಗೆ 200 rupees ಬಂದು ಇದ್ಬಿಟ್ಟು ಅವನ ಪ್ರೊಫೆಷನಲ್ ಸರ್ವಿಸ್ ಬಂದು ಜಾಸ್ತಿ ಆಯಿಂದ ಆಡೋದು ಕರೆಕ್ಟ್. ಸೊ ನಂಗೆ ಮನೆದೋಗಿ ಎತ್ತ ನಂಗೆ ಕುಣಿಗೆ ಹೇಗೆ ಕೊಟ್ಟನು ನಂಗೆ ಮೊದಲು ಅರ್ಧವ ಎತ್ತ ಮನಿ ಇನ್ವೆಸ್ಟ್ ಮಾಡೋದು, ಎತ್ತ ಮನಿ ಅರ್ನ್ ಮಾಡೋದು, ಅದನ್ನ ಅರ್ಧ ಇದೆಲ್ಲ ಫಿನಾನ್ಷಿಯಲ್ ಡಿಸಿಪ್ಲಿನ್ದಾಗ ಬಂದಾರ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಪ್ಪರ ಈಸಿ. ಆನ್ಲೈನ್ದಾಗ ಏಕಪಟ್ಟ ಐಡಿಯಾಸ್ ಆಡ್ದು ಅವಕ್ಕ ಪಾಕು ಮರ ತಟ್ಟು ಮಾಡ್ಯಾರ, ಅದು நிறைய ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಈಗೆಲ್ಲ ಬಂದು ಬಿದೋದ ಮಾಡಿದ್ದಾರೆ. ಒಂದು ಮೇಡಮ್ ಏನೋ ಮಾಡಿದ್ರು ಅಂದ್ರೆ ನಂಗೆ ಟೀ ಬ್ಯಾಗ್ ಆಡ್ದಲ್ಲ, ಟೀ ಬ್ಯಾಗೋಸು ಡಿಪ್ ಬ್ಯಾಗೋಸು ಅವಾಗ ಅಟ್ಟಿದೋಗ ಸಿಕ್ಕುವ ಹರ್ಬ್ಸ್ ಎಲ್ಲ ಹಾಕಿ ಅದು ಒಂದು ಪೇಟೆಂಟ್ ಬಿತ್ತಿದ್ದಾರೆ. ಅದೆಲ್ಲ ಬೇರೆ ಅವ್ರ ಹತ್ರ ಮಾಡಿದ ಮುಡಿಯ ಗೌರ್ಮೆಂಟ್ ಬಂದು ಆಸ್ತಿಗ ಸಬ್ಸಿಡಿ ಕೊಟ್ಟರು. ಅದು ಆಸ್ತಿಗೆ ಈಸಿ ಕಡೆ ಪೇಟೆಂಟ್ಗೆ ಬಂದು ನಂಗೆ 40,000 ರೂಪಾಯಿ ಸ್ಪೆಂಡ್ ಮಾಡೋದಿಲ್ಲ. ನಂಗೆ ಗೌರ್ಮೆಂಟ್ ಮೂಲ ಒಲ್ಲದು 20,000 ಸತಿ ಆಗ ಆ್ಯಂಡ್ ಅವಕ್ಕೆ ಎಲ್ಲ ಹೆಲ್ಪ್ ಮಾಡ್ಯಾರ. ಗೌರ್ಮೆಂಟ್ ಬಂದು ಅಪ್ಪರ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆನ್ಲೈನ್ದಾಗ ನಿಂಗೆ ರಿಜಿಸ್ಟ್ರೇಷನ್ ಮಾಡೋದು, ನಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದಿಲ್ಲ, ಒಂದು ಲೀಗಲ್ ಎಂಟಿಟಿಯ ಮಾಡೋದು ಅಂದ್ರೆ ನಿಂಗೆ ಎತ್ತದೇ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದು ಹೋಗ್ಬೇಕು ಅವಶ್ಯವೇ ಕಡೆಯ. ಗೋ ಟು ಉದ್ಯಮ್ ಆಧಾರ್ ಸೈಟ್, ಉದ್ಯಮ್ ಗೌರ್ಮೆಂಟ್ ಸೈಟ್ ಒಂದು ಅಡದ ಕರೆಕ್ಟಾன ಸೈಟ್ ನೋಡಿವಿ. ಅದು ಬಂದು ಗೌರ್ಮೆಂಟ್ ಸೈಟ್ನ .gov.in ಅಡ್ದಿಯ ನೋಡಿವಿ. ಅಲ್ಲಿ ಹೋಯ್ತು ನಿಂಗೆ ಆಧಾರ್ ಕಾರ್ಡ್ ಬೀತು, ನಿಂಗೆ ಏನು ತೊಳಿಲ್ ಸ್ಟಾರ್ಟ್ ಮಾಡಿರಿ ಅದನ್ನ ಬ್ರ್ಯಾಂಡ್ ನೇಮು ಬ್ರ್ಯಾಂಡಿಂಗ್ತ ಎಲ್ಲ ಇದು ಕೊಡ್ತಾ ಕಾಪಿದೋಗಿ ಆ ಬ್ರ್ಯಾಂಡಿಂಗ್ ಎತ್ತ ಬಂದ ಅದೇ ಮಕತ್ತ ಎಲ್ಲವೇ ಬ್ರ್ಯಾಂಡಿಂಗ್ತ. ಸೊ ನಿಂಗೆ ಬಂದು ಆ ಬಿಸ್ನೆಸ್ಸಲ್ಲಿ ರಿಜಿಸ್ಟರ್ ಮಾಡಿ ನಿಂಗೆ ಆಧಾರ್ ಕಾರ್ಡ್ ಓಡು ಅದು ಫ್ರೀ. 2 minutes ನಂಗೆ ಕಂಪ್ನಿ ಏನಾಯ್ಬಿಟ್ರ ಗೌರ್ಮೆಂಟ್ ರಿಜಿಸ್ಟರ್ಡ್ ಎಂಟಿಟಿ ಆಯ್ಬಿಟ್ರ. ಅದುವೇ ಫ್ರೀ ಸರ್ವಿಸ್ ದಾರು ಅರಿಯೋರು. ಗೌರ್ಮೆಂಟ್ ಬಂದು ಫ್ರೀಯಾಗಿ ನಂಗೆ ಬೇಕಾಗಿ ನಿಂಗೆ ಬ್ಯಾರಿವಿ ಈ ಪೋರ್ಟ್ಲ್ ರಿಜಿಸ್ಟರ್ ಮಾಡಿವಿ. ರಿಜಿಸ್ಟರ್ ಮಾಡ್ಲಾ ಬಂದು ನಿಂಗೆ ಬಿಸ್ನೆಸ್ ರಿಜಿಸ್ಟರ್ ಮಾಡಿದೆ ಅರ್ಧ ಹೇಗ್ಯಾರ ಅಂದ್ರೆ ಇಲ್ಲಿ ಬೇಕಾ ಕನ್ಸಲ್ಟೆಂಟ್ಗೆ 500 ರೂಪಾಯಿ 1000 ರೂಪಾಯಿ ಇನ್ನು ಮಾಡಿದ್ದಾರೆ. ಅದೇ ಮಕ್ಕ ಫುಡ್ ಪ್ರಾಡಕ್ಟ್ ಮಾಡೋ ಲೈಸೆನ್ಸ್ ಬೇಕು, FSSAI ಲೈಸೆನ್ಸ್ ಬೇಕು. ಅದಕ್ಕೆ ಒಂದು 100 ರೂಪಾಯಿ ಅಟ್ಲಪ್ಪೋದು ಆನ್ಲೈನ್ದಾಗ ಮಾಡಾಕು. ಅಲ್ಲ ನಂಗೆ ಮಕ್ಕಳು 2,000 ರೂಪಾಯಿ ಹಣ ಆಟೋದಿಲ್ಲ ಮಾಡೋದಿಲ್ಲ. ಅಲ್ಲ ತೊಳಿಲ್ ಮುನಿಯವ್ರು ಪೊರ್ತವರೆಗೆ ಒಂದು 6 letter ವರ್ಡ್ ಬಂದು ಜ್ಞಾನ ಬೀಪುದು. ಏನೋ ವರ್ಡ್ ನೋಡಿ ಫ್ರೂಗಾಲಿಟಿಂದ ಏನೋ FRUGAL ಅಪ್ಪರ ಪೈಸಾ ಮಿಚ್ಚ ಮಾಡೋದು. ಒಂದನ್ನು ನೋಡಿ ನೋಡಿ ಸೆಲವು ಮಾಡೋದು. ಅದುಗ ನಂಗೆ ಎಲ್ಲ ಅಕೌಂಟಿಂಗ್ ಮಾಡೋದು ನೆರೆಯಕ್ಕೆ ಮಾಡಾದ ಒಂದು ವಿಷಯ ಏನಂದ್ರೆ ಒಂದು ಮೇಡಮ್ ಬಂದು 10 ವರ್ಷ ಅಂದ ಬೇಕ್ರಿ ಟ್ರೈನಿಂಗ್ ಕೊಟ್ಟಾರ. 3,000 ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದೇದು ಬ್ಯಾಂಕ್ ಅಣಗದ ಬಪ್ಪಿಲ್ಲ. ಈಗ ಲೋನ್ಗೆ ಕೇಳ್ತಾರ. ಇದುವೇ ಬ್ಯಾಂಕ್ ಅಕೌಂಟ್ ಮಾಡ್ತಿದ್ದಿಲ್ಲ ಬ್ಯಾಂಕರ್ ಬಂದು ಹಿಂದಾಡ್ಸಿದ್ದಾರೆ ಕರೆಕ್ಟಾ. ಈಗ ಅವಕ್ಕೆ ಅರಿಯೋರು ಅದು. ಸೊ ನಂಗೆ ಬಂದು ಏನೋ ಮಾಡೋದು ಈ ಜನದೋಗ ಒಡನೇ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅವಶ್ಯ ಇಲ್ಲ. இந்த ஈவினிங் மனகோல இந்த நடந்த இன்சிடென்ட் கம்ப்ளீட்டாக கவனம் போட்டுಬಿಟ್ಟು நான் ಈಗ ಮಾರ್ನಿಂಗ್ ಎಬ್ಬನೆ நிறைய ಲಿಸ್ಟ್ ಆಫ್ ಐಡಿಯಾಸ್ ಇರ್ತದೆ. ಸರ್ ಒಂದು 100 ಬಿಸ್ನೆಸ್ ಐಡಿಯಾಸ್ ಆಡೋದು ಮನೆಯಿಂದ ಫ್ರೀಯಾಗಿ ಸ್ಟಾರ್ಟ್ ಮಾಡೋಕು. ಒಂದು ನೇಗ ಇಟ್ಟು ಕೊಡುವ ಪೊರುಳು ತಯಾರಿಸಿ ಅದು ಪೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅದು ಬಿಸ್ನೆಸ್ ಆಡೋದು. ಟ್ಯೂಟ್ರಿಂಗ್ ಎಲ್ಲ ನಂಗೆ ಅವಕ್ಕೆಲ್ಲ ಇಂಗ್ಲೀಷ್ ಸಮಯ ಬಂದ್ರೆ ತಮಿಳ್ ಕ್ಲಾಸಸ್ 1 hourಗೆ ಬಂದು 2,000 ರೂಪಾಯಿ ಇಂದಾರೆ ಮೇಡಮ್. ತಮಿಳ್ ಹೇಗೆ ಕೊಡ್ದುಗ நிறைய ಆಡೋದು. ಟ್ಯೂಟ್ರಿಂಗ್ ಆಡೋದು, ಹೌಸ್ ಕೀಪಿಂಗ್ ಆಡೋದು, ಮ್ಯಾನ್ ಪವರ್, ಲಾಜಿಸ್ಟಿಕ್ಸ್ ಇದೆಲ್ಲ ಬಡಿಯೋದಾಗ ನಿಂಗೆ ಬಪ್ಪಿಲ್ಲ ಅದೆಲ್ಲ ಬಂದು ನಿಂಗೆ ಮಾಡಾಕು. ಸ್ಪೇಸ್ ಲೆವೆಲ್ಸ್ ಹಿಂಗೆ ಮಾಡಾಕು. ಅದು ನಾನು ನಂಬಿಕೆ ತಂದೆ ನಿಂಗೆ ಒಡನೆ ನಿಂಗೆ ಬಿಸ್ನೆಸ್ ಆರಂಭಿಸಿದ ಕಡೆಯೋ ನಿಂಗೆ ಹೋಯ್ ಥಿಂಕ್ ಮಾಡಿವಿ. ನಾ ಬಂದು ಬೋನ ಮಾಡಮ್ ಕೂಡ ಒಂದು ಲಿಸ್ಟ್ ಆಫ್ ಬಿಸ್ನೆಸ್ ಐಡಿಯಾಸ್ ಕೊಟ್ಟನ. ಅದುದಾಗ 10 ಬಿಸ್ನೆಸ್ ಐಡಿಯಾಸ್ ಬಂದು ನಿಂಗೆ ಶಾರ್ಟ್ ಲಿಸ್ಟ್ ಮಾಡಿವಿ. ಆ 10ದಾಗ 3 ನಿಂಗೆ ಏನು ಇಡ್ತಾಡ್ದಿಯೋ உடனே எனக்கு வந்து புடவை மாறுது இடியா என்ன வந்து புடவை கரமான்னு சொல்லிடுவாங்க. தேவையில்லை. ಆ ಪೊಡವಿ ಸಿಂಗೆ ಮಾರಿ ಹಣ ಮಾಡೋದು ತಿಂಗು 2 ಲಕ್ಷ ಮೇಲೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ. ಅದು ಬಂದು ಒಂದು ಬಿಸ್ನೆಸ್ಸು ಬಂದು ಒಂದು ಏನಾಗೋದು ಒಂದು ಇಳಿವಾದ ಇದು ಕಡೆಯೋ ನಂಗೆ ವರ್ಕ್ ಬಂದು ಮಾಡಲ ಒಳ್ಳಿತಿತ್ತು. ಅಲ್ಲ ವರ್ಕ್ ಮಾಡಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋ. ಈಗ ಇಂದು ಬಂದು ಏನೋ ಪ್ರಾಬ್ಲಮ್ ಆಡೋದಿಲ್ಲಯೋ ನಾ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿಟ್ಟೆ ಏನೋ ಪ್ರಾಬ್ಲಮ್ ಆಡದೆ ನಿಂಗೆ ನೆನ್ಸಿ ಅಫ್ಕೋರ್ಸ್ ಆಲ ಗೌರ್ಮೆಂಟ್ ಆಫ್ ದಿ ಇಬ್ಬ ಬೆಟರ್ ಹಾಫ್ ಬಿದ್ದು ರಿಜಿಸ್ಟರ್ ಮಾಡಿದ್ದಾರೆ ನಾರದ ಇಲ್ಲ. ನಾ ಇಲ್ಲಿ ಕೇಳ್ತದ್ದು ಈ ಎಡದಾಗ ಐ ಫೌಂಡ್ ಅ ಪ್ರಾಬ್ಲಮ್. ಇಲ್ಲ ಐ ಆಮ್ ಟೆಲ್ಲಿಂಗ್ ಎಲ್ಲಿ ಒಂದು ಪ್ರಾಬ್ಲಮ್ ಮಾಡಿದೆಯೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೇಡಿ ಅದನ್ನ ಮಾಡಲಿ ಅದೇ ದೊಡ್ಡ ಬಿಸ್ನೆಸ್ ಕರೆಕ್ಟಾ. ಈ ಎಡದಾಗ ಪ್ರಾಬ್ಲಮ್ ಅದು ಹೇಗೆ ಮುಡಿಯೋ ಇಟ್ಸ್ ಅ ಚಾಲೆಂಜ್ ಫಾರ್ ಎಸ್. ಏನು ಚಾಲೆಂಜ್ ಈ ಎಡದಾಗ ಮೇಡಮ್ ನಿಂಗೆ ಔಟ್ ಆಫ್ ಟ್ರ್ಯಾಕ್ ಮೇಡಮ್. ಒನ್ ಐಲ್ ಕಮ್ ಬ್ಯಾಕ್ ಟು ಯು. ಸೊ ಏನು ಪ್ರಾಬ್ಲಮ್ ಇಲ್ಲಿ ಈ ಎಡದಾಗ ವಿ ಹ್ಯಾವ್ ಅ ಚಾಲೆಂಜ್. ಏನು ಚಾಲೆಂಜ್ ಆಡ್ದೆ ನಿಂಗೆ ನೆನ್ಸಿಯರ್ ಐ ಫೌಂಡ್ ಇಟ್ ಔಟ್. ಎನ್ನೆಟ್ಟು ಜೋಲಿ ಬಿಡಿವಿ ಅದು ಡಿಸಪಾಯಿಂಟ್ ಮಾಡಿವಿ ಪರವಾಗಿಲ್ಲ. ಶೈ ಅಲ್ಲ ಅದಲ್ಲ ಅದು ಶೈಗೆ ಏರ್ತಮ ಪ್ರಾಬ್ಲಮ್ ಕೊಡೋಕೆ ಒಂದು ಕೌನ್ಸಿಲಿಂಗ್ ಕೊಡೋಕೆ ಅದು ಸಪ್ರೇಟ್. ಇಲ್ಲಿ ಒಂದು ನಂಗಂದು ಮಾಡಿದ ಮುಡಿದ್ರ ಬಟ್ ವಿ ಆರ್ ಡಿಪೆಂಡಿಂಗ್ ಆನ್ ಸಮ್ಮನ್ ಎಲ್ಸ್. ನಿಂಗೆ ನೆಕ್ಸ್ಟ್ ಟೈಮ್ ಬಂದು ಇಲ್ಲಿ ನಿಂಗೆ ದೊಡ್ಡ ದೊಡ್ಡ ಇವೆಂಟ್ಸ್ ಕೊನೆ ಇವೆಂಟ ವಾಟ್ ಐಮ್ ಟೆಲ್ಲಿಂಗ್ ಯು ತನ್ನ ಹೆಲ್ಪ್ ಬಿತ್ತೆ ಕಲ್ವಿ
ಹೌ ಟು ಡೂ ವಿಡಿಯೋಗ್ರಾಫಿ, ಫೋಟೋಗ್ರಾಫಿ, ಸೋಷಿಯಲ್ ಮೀಡಿಯಾ ಎಲ್ಲ ನಿಂಗೆ ಟೀಚ್ ಮಾಡಾಕು. ಆನ್ಲೈನ್ದಾಗ ನಿಂಗೆ ವಾಟ್ಸಪ್ ಕ್ಯಾಟಲಾಗ್, ಬಿಸ್ನೆಸ್ ಕ್ಯಾಟಲಾಗ್ದಾಗ ಒಬ್ಬಗ ಲಿಂಕ್ ಹೇಳಬಹುದು, ಅಲ್ಲಿಯೇ ಬೈ ಮಾಡಿಬಿಡಾಕು. ಆನ್ಲೈನ್ ಅಪ್ಪರ ಈಸಿ ಮೇಡಮ್. ನಾ ಅದು ಬಂದು ಕಪ್ಪದ ಅಪ್ಪರ ಜಾಮ ಆಗ ನಂಗೆ ಮೈಂಡ್ ಸೆಟ್ ನಾ ಟೆಕ್ನಾಲಜಿ ಎಲ್ಲ ಮಾಡಾರಪ್ಪೋ ಎನಾಗ ಮನದಾಗ ಬಂದು ಅದೇ ಬಿಸ್ನೆಸ್ ಪ್ರಾಡಕ್ಟ್ ಮಾಡನೆ ಅವಕ್ಕೇ ಅದನ್ನೇ ಮಾರಿಬಿಡ್ದು, ಅವಕ್ಕೇ ಅಕೌಂಟಿಂಗ್ ಮಾಡಿಬಿಡ್ದು, ಅವಕ್ಕೇ ಎಲ್ಲ ಮಾಡಿದ್ರು ನಿಂಗೆ ಯಾಕಿದ್ದಾರಿ ಹೆಂಗೈತೆ ಮಾಡಿದವಾಗ இல்லையா. ஸோ ஃபைனலாக ಒಂದೇ ಏನು தொழில் முனைகள் அசை ஈஸி கிடையாது. நிறைய அப்ஸ் அண்ட் டவுன்ஸ் ಅಟ್ರು ಹೆಂಗೆ ಎರಡೂ ನೋಡಿರ್ತೀಯೋ. ಎಲ್ಲ ಕೂಡ ಮುಖ್ಯವಾನದು ನಂಗೆ ಮೈಂಡ್ ಸೆಟ್. ಮೊದಲು ನಂಗೆ ಕ್ಲಾರಿಟಿ ಆಡ್ದಿಯಾ ಏನ ಮಾಡೋದು. ನಮ್ಮ ಮುಂದೆ ಏದಂಗೆ 10 ಬಿಸ್ನೆಸ್ದಾಗ 3 ಶಾರ್ಟ್ ಲಿಸ್ಟ್ ಮಾಡಿಟ್ಟು ಎನ್ಎಸ್ಆರ್ ಬಾರಿವಿ ಫ್ರೀ ಮೆಂಟ್ರಿಂಗ್ ಹೆಂಗೆ ಥೌಸಂಡ್ಸ್ ಆಫ್ ವಿಮೆನ್ಗೆ ಅಕ್ರಾಸ್ ಇಂಡಿಯಾ ಕೊಟ್ಟಿದ್ದೀಯೋ. ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ನಿಂಗೆ ಬಂದು ಸಪೋರ್ಟ್ ಮಾಡಿ ರೆಡಿ ಆಗಿದೆಯೋ. ಆ್ಯಂಡ್ ಹಿಂಗೆ ಅಪ್ರದ ನೆಟ್ವರ್ಕ್ ಆಡಿದೆ. ಒಂದು ಕಾಲೇಜ್ಗೆ ಹೋಗಿ ಪ್ರೋಗ್ರಾಮ್ ಮಾಡೋದಲ್ಲಿ ಸರಿ, ಒಂದು ಕ್ಲಾಸ್ ಇದ್ದಲ್ಲಿ ಸರಿ, ಇಲ್ಲೊಂದು ಕಾರ್ಪೊರೇಟ್ ಒಬ್ಬದಲ್ಲಿ ಸರಿ, ಏನಲ್ಲಿ ಸರಿ ಹಿಂಗೆ ಮಾಡಿದ್ಯೋ. ಆ್ಯಂಡ್ ಎಲ್ಲ ಕೂಡ ಮುಖ್ಯವಾದ ವಿಷಯ, ನಾನು ಏನು ಮಮ್ಮಿಯು ಏನೋ ಸರ್ವಿಸ ಮಾಡಿದ್ರೆ ಬಿಸ್ನೆಸ್ ಮಾಡಲ. ದೋ ಬೇರೆ GST ರಿಜಿಸ್ಟರ್ಡ್ ಎಂಟಿಟಿ ಹಿಂಗೆ ನಿಜವಾಗೇ ವಿಮೆನ್ಗೆ ನೀಡ್ ಆಡೋದು ಸರ್ವಿಸ್ ಕೊಡ್ದು ಇದ್ದಾಗ ಹಿಂಗೆ ರನ್ ಮಾಡಿದ್ಯೋ. ಮೇಡಮ್ ಇದಂಗೆ ವಿಮೆನ್ ಆಂಟ್ರಪ್ರನರ್ ಇಂಡಿಯಾ ಕಡೆಯ ಇಂದ ವಿಮೆನ್ ಆಂಟ್ರಪ್ರನರ್ಸ್ ಇಂಡಿಯಾ ಏನಾಯ್ತು ಅಂದ್ರೆ 2013ದಾಗ ನಾ ವಿಮೆನ್ ಆಂಟ್ರಪ್ರನರ್ಸ್ ಇಂಡಿಯಾ ನಾ ಸ್ಟಾರ್ಟ್ ಮಾಡಿದೆ. 2 ಇಯರ್ಸ್ ಕೈದು ಬ್ಯಾಂಗ್ಳೂರ್ದಾಗ ಒಂದು ಸಿಲಿಕಾನ್ ವ್ಯಾಲಿ ಬ್ಯಾಕ್ಡ್ ಕಂಪನಿ ಅವಕ್ಕ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಕೋಟಿ ಕನಕ ಕಟ್ಟಿ ಎನ್ನ ಹೆಸರು ಮಾಕಿ ಒಂದೇಂದು ಬಂದು ಮಾಡ್ತಿದ್ದಾರೆ. ಲಕ್ಕೀಲಿ ನಾ ಸ್ಟಾರ್ಟ್ ಮಾಡಿದೆ ಎನ್ನ ಬ್ರ್ಯಾಂಡ್ ನೇಮ ಟ್ರೇಡ್ ಮಾರ್ಕ್ ಮಾಡಿಟ್ಟು. ಈಗ 20 ವರ್ಷದ 10 ಇಯರ್ಸ್ ಬಂದು ಈಗ ರೆನ್ಯೂವಲ್ ಆಯ್ತು. ಅವಕ್ಕ ಈ ಹೆಸರು ಯೂಸ್ ಮಾಡೋದು ಮುಡಿವಿಲ್ಲ. ಸೊ ಟ್ರೇಡ್ ಮಾರ್ಕ್ ಹೆಸರು ಆಸೆ ಮುಖ್ಯ ನಂಗೆ ಏನು ಅದೊಂದು ಅಸೆಟ್ಟು. ஸோ ಈಗ ಆ ಕಂಪ್ನಿ ನೆನ್ಸ್ಲಿ ಒಂದು ಮಾಡೋದು முடியா. அண்ட் அதே மாதிரி என்ன லாயர் என்னந்துரும் மேடம் பாருங்க எல்லாருமே டபிள்யூ ஆரம்பிச்சிட்டாங்க. அது பேண்டமிக் இந்த ஆளுகாலுக்கு விமன் ಆಂಟರ್ಪ್ರನರ್ಸ್ ಎಲ್ಲಿನಲ್ಲಿಯೂ ವಿಮೆನ್ ಆಂಟರ್ಪ್ರನರ್ಸ್ ತಂದು ಏದ ನಾಯನೇ ಇದೆ ಸರ್. ಅವಕ್ಕೂ ನಂಗೆ ಸಹಿತ ಪ್ರಮೋಟ್ ಮಾಡಿದ್ದಾರೆ ಬಿಟ್ಟು ಬಿಡಿ. ನಂಗೆ ಎಲ್ಲ ಒಳಿತದ ಮಾಡಿದ್ನ ಅವಕ್ಕೂ ಸೇದು ಮಾಡಲಿದ್ದು ಏದ ಇನ್ನೂ ನಾ ಕೇಸ್ ಸೇತಿ ಹಾಕಲ್ಲ. ಚಟ್ಟಪಡಿ ನಾ ಬಂದು ಅವಾಗ ಫೈಲ್ ಮಾಡಿದೆ. ಎನ್ನ ಟ್ರೇಡ್ ಮಾರ್ಕ್ ಆಡಿದ್ರೆ ಯೂಸ್ ಮಾಡக்கூடாது ಹೇಗೋದು ನಾ ಮಾಡಲ. ಕಾರಣ ಏನಂದ್ರೆ ಅವಕ್ಕೆ ವಿಮೆನ್ಗೆ ಏದೋ ಮಾಡೋದು ನೆಂಚಿದ್ದಾರೆ ಆಸಕ್ತ ಅಲ್ಲ. ಅವಕ್ಕೆ ಸರ್ವಿಸ್ ಕಂಪ್ಲೀಟಾಗಿ ಬೇರೆ. ಅವಕ್ಕೆ ಏನು ಮಾಡ್ಯಾರ ದೊಡ್ಡ ಕಾರ್ಪೊರೇಟ್ ಕೂಡ ಹಣ ಈಸಿ ಜಸ್ಟ್ ಒಂದು ಮ್ಯಾಗಝಿನ್ ಮಾಕ ಹಾಕ್ಯಾರ. ಅಲ್ಲಿ ಹೆಂಗೆ ಹತ್ತಲ್ಲ ಒಂದು ವಿಮೆನ್ ಬಂದಾರ ಅಂದ್ರೆ ಸ್ಟಾರ್ಟಿಂಗ್ ಒಂದು ಐಡಿಯಾ ಬಿರಿಕಿಟ್ಟ ಮೇಡಮ್. ಐಡಿಯಾ ಇಲ್ಲದೆ ಹಿಡಿದೋಗಿ ಅಟ್ಲೀಸ್ಟ್ ಐಡಿಯಾ ಕೊಟ್ಟಿವು. ಐಡಿಯಾ ಓಡೆ ಬಂದಲ್ಲ ನೆಕ್ಸ್ಟ್ ಏನು ಮಾಡೋದು, ಮಾರ್ಕೆಟ್ ರಿಸರ್ಚ್ ಮಾಡೋದು, ಬಿಸ್ನೆಸ್ ರಿಜಿಸ್ಟರ್ ಮಾಡೋದು, ಫಂಡ್ ರೈಸ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಟೆಕ್ನಾಲಜಿ ಸಪೋರ್ಟ್ ಬೇಕು. ಈಗೆಲ್ಲ ವೆಬ್ಸೈಟ್ಲ ಕೋಡ್ ಏರಿಯಾದಲ್ಲಿ ಮಾಡಾಕು. ಡಿಸೈನರ್ ತೇವೇ ಕಡೆಯ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅತ್ತ ಬಂದು ಆಡದ ಇಲ್ಲಿಯಾ. ಸೊ ನಿಂಗೆ ಅಪ್ಪರ ಕನ್ಫ್ಯೂಸ್ ಮಾಡೋದು ಬರುಂಬಲ್ಲ. ಅಪ್ಪರ ಸಿಂಪ್ಲ ಒಂದೇ ಒಂದು 3 ವಿಷಯ ಬೇಕು ನಂಗೆ. ಒಂದು ಮೈಂಡ್ ಸೆಟ್, ಒಳ್ಳೆ ಎಣ್ಣೆ ಮಾಡೋದು, ಕ್ಲಾರಿಟಿ ಆಡೋದು. ಸೆಕೆಂಡ್ ಒನ್ ಸ್ಕಿಲ್ ಸೆಟ್. ಈಗ ಒಂದೂ ಅರಿಯಾದ್ರೆ ನಾವು ಬೇಕರಿ ಮಾಡೋದು ಮುಡಿಯೋ. ಯು ಹ್ಯಾವ್ ಟು ಲರ್ನ್ ದ ಸ್ಕಿಲ್. ಆ್ಯಂಡ್ ಥರ್ಡ್ ಒನ್ ನೆಟ್ವರ್ಕಿಂಗ್. ಇಲ್ಲಿ ಇಬ್ಬಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಸರಿ, ಯು ವೆರಿ ಗುಡ್ ನೆಟ್ವರ್ಕ್. ಅಥವಾ ನೆಟ್ವರ್ಕ್ ಲೆವರೇಜ್ ಮಾಡಿದ್ದು ಏಟು. ಈ ವಾಯ್ಪು ತಂದ ಬಿವಾಕ್ ಮೆಂಬರ್ಸ್, EC ಕೌನ್ಸಿಲ್ ಮೆಂಬರ್ಸ್ ಅಂಡ್ ಎಂಟೈರ್ ಟೀಮ್ ಔಟ್ ಹಿಯರ್, ಥ್ಯಾಂಕ್ ಯು ಸೋ ಮಚ್. ಈ ವಾಯ್ಪು ತಂದ ಅಪರಪರ ನನಗೆ ಥ್ಯಾಂಕ್ ಯು ಅಪ್ಪರಪ್ಪರ ಥ್ಯಾಂಕ್ಸು. ಉண்மையா ಇಂದು ನಂಗೆ ಬಂದಿರ್ಬೋದುಗಾಗಿ ನಂಗೆ ಸಿಟಿ ಸಂತು ಓಲಾ ಸಿಟಿ ಯೋಚನೆ ಮಾಡೋ ನೆಂಚಿನೆ ಒಬ್ಬೊಬ್ಬನು ಕಂಡಿಪ. ಅದಾವುದು ವಿಮೆನ್ಸ್ ಡೇ ಎಂಬುದು ಬರು ವಿಮೆನ್ಸ್ ಡೇ ನಂಗೆ ಸೆಲೆಬ್ರೇಟ್ ಮಾಡೋದು ಎಂಬುದು ಮಟ್ಟು ಅಲ್ಲದೆ ರಿಜಿನ್ಯುವೇಟ್ ಯೋರ್ ಸೆಲ್ಫ್. ನಂಗೆ ಪ್ರೋಗ್ರೆಸ್ ಮಾಡೋದಾಗ ಅತ್ತೆಂಬ ಥಿಂಕ್ ಮಾಡೋದಾಗ ಇದು ಒಂದು ಅಕ್ಕನವಕ್ಕ ಒಂದು ಭಯಂಕರ ಇದು. ಅಕ್ಕನವಕ್ಕ ಬಂದು ಮಾತಾಡಿದ್ದು ಮಟ್ಟು ಅಲ್ಲದೆ ಅವಕರ ಕೋಡ ಇದಿಂದ ನಂಗೆ ಕನೆಕ್ಟ್ ಆಪೋದು ಅಂತ ನಂಗೆ ಯೋಚನೆ ಮಾಡೋದು. ಸೊ ಅದು ಅಪ್ಪರ ಇಂಪಾರ್ಟೆಂಟ್. நிறைய மைண்டுதாக நிறைய ಥಾಟ್ಸ್ ಅಟ್ರ. ಬಟ್ ಹೌ ಟು ಇಂಪ್ಲಿಮೆಂಟ್ ಬಪ್ಪುದು ಎಂಬುದು ಈಗ ನಂಗೆ ಒಂದು ಪಿಲ್ಲರ್ ಮಾಕ ಅಕ್ಕನವಕ್ಕ ಸಿಕ್ಕಿದ್ದಾರೆ. ದಯಮಾಡಿ ನಂಗೆಲ್ಲ ಸೇದು ನಂಗೆ ಕೇತು ಫೋನ್ ಮಾಡಿ ನಂಗೆ ಕನೆಕ್ಟ್ ಮಾಡಿ ಇದೋಡ ಬುಡಾದೆ ಮಾಡೋದು ಅಕ್ಕ ನಿಂಗೆ ಹೆಂಗೆ ಟಾರ್ಚರ್ ತನ್ನಿಯೋ ಇನ್ಮೇಲೂ ಅದனால ನಂಗೆಲ್ಲ ಅಪ್ಪರ ಥ್ಯಾಂಕ್ ಯು. ಎಸ್ ಅಫ್ಕೋರ್ಸ್ ಕಂಡಿಪ ನಿಂಗೆ BVAC ಬಪ್ಪುದು BVACದಾಗ ಒಂದು ಎಡೆ ಹಿಡ್ಪುದು ಕಂಡಿಪ ಶೋರ್. ಈ ಅಕ್ಕನ ಲೈಫ್ ಕೇತವನೆಗ ಎಲ್ಲ ಒಂದು ಕಿಕ್ ಸ್ಟಾರ್ಟ್ ಆ ಸ್ಟಾರ್ಟಿಂಗ್ ಟ್ರಬಲ್ ನಂಗೆ ಸೊಳ್ಳಿತು ನೆಂಚಿಲೆ ಆಟೋಮೆಟಿಕಾ ನಂಗೆ ಕೂಡ ಅದು ಎತ್ತಿಂಡು ಹೋಯ್ಟ್ರಂಬ. ಸೊ ಈ ಪ್ರೋಗ್ರಾಮ್ನ ಉண்மையான ಸಕ್ಸಸ್ ಅಂತ ಹೇಗಿನೆ ಬಿಕಾಸ್ ಫಸ್ಟ್ ವಿ ಹ್ಯಾವ್ ಟ್ರೈಡ್. ಅಕ್ಕನವಕ್ಕೆ ಸರಿ ಕೇಪನಿಯೂ ಸರಿ, ಅಣ್ಣನವಕ್ಕೆ ಸರಿ ಕೇಪನಿಯೂ ಸರಿ. ಇದು ಈ ಡೆಕೋರೇಷನ್ ಸೇತಿ ಒಂದೊಂದು ಪಾಯಿಂಟ್ ಆಫ್ ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗ ಈ ಎಲ್ಲವಾಗ ನಡೆದ್ರೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೆಂಗೆ ಇದು ಇಂದಾಡ ಅಪ್ಪರ ಕನೆಕ್ಟ್ ಆನಿಯೋ ಒಬ್ಬೊಬ್ಬನ ಮನಸ್ಸಿಗೋಸು ಕಂಡಿಪ ಏದೋ ಒಂದು ಐಡಿಯಾಸ್ ಅಟ್ಟುಂತಾಟ್ರ ಇದರಿಂದ ನಂಗೆಲ್ಲ ಕನೆಕ್ಟ್ ಆಪೋ ಒಬ್ಬೊಬ್ಬಗ ಒಂದು ದೊಡ್ಡ ನೆಟ್ವರ್ಕ್ ನಂಗೆ ಕ್ರಿಯೇಟ್ ಆಪೋ ಒಂದು ಕೇತುಂಡೆ. ಥ್ಯಾಂಕ್ ಯು.